ಶಿವಪುರ ಎಂಬ ಪುಟ್ಟ ಊರಿನಲ್ಲಿ ನಡೆದ ಸೀತಾಳ ಜೀವನದ ಏರುಪೇರುಗಳು ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತವೆ. ಹುಟ್ಟಿದ ಮನೆಯಲ್ಲೇ ನಿರ್ಲಕ್ಷ್ಯ, ಭೇದಭಾವ ಮತ್ತು ನೋವನ್ನು ಅನುಭವಿಸಿದ ಅವಳು ತನ್ನ ಒಳ್ಳೆಯತನ, ಸಹನೆ ಮತ್ತು ಆತ್ಮವಿಶ್ವಾಸವನ್ನು ಎಂದಿಗೂ ಕಳೆದುಕೊಳ್ಳಲಿಲ್ಲ. ಜೀವನ ಎಷ್ಟು ಕಠಿಣವಾದರೂ ಒಳ್ಳೆಯ ಮನಸ್ಸು ಮತ್ತು ದೃಢ ಸಂಕಲ್ಪ ಇದ್ದರೆ ಒಂದು ದಿನ ಗೌರವ ಮತ್ತು ಸಂತೋಷ ನಮ್ಮನ್ನು ಹುಡುಕಿಕೊಂಡೇ ಬರುತ್ತವೆ ಎಂಬುದನ್ನು ಸೀತಾಳ ಕಥೆ ತೋರಿಸುತ್ತದೆ. ಮಗಳೆಂದು ತಿರಸ್ಕರಿಸಲ್ಪಟ್ಟವಳು ಸೊಸೆಯಾಗಿ ಮತ್ತೊಂದು ಮನೆಯ ಗೌರವವಾಗಿ ಬೆಳೆದಳು. ರಕ್ತದ ಸಂಬಂಧಗಳಿಗಿಂತ ಪ್ರೀತಿ, ಅರ್ಥಮಾಡಿಕೊಳ್ಳುವಿಕೆ ಮತ್ತು ಗೌರವವೇ ಮನುಷ್ಯನ ನಿಜವಾದ ಸಂಪತ್ತು ಎಂಬುದನ್ನು ಅವಳ ಜೀವನ ಸಾಬೀತುಪಡಿಸಿತು. ಸೀತಾಳ ಕಥೆ ಕೇವಲ ಒಬ್ಬ ಹೆಣ್ಣಿನ ಕಥೆಯಲ್ಲ, ಪ್ರತಿಯೊಬ್ಬ ಮಗಳನ್ನು ಸಮಾನವಾಗಿ ಕಾಣಬೇಕೆಂಬ ಸಮಾಜಕ್ಕೆ ನೀಡುವ ಅಮೂಲ್ಯ ಸಂದೇಶವಾಗಿದೆ. ಇವ್ರಿಬ್ರು ನನ್ನ ತಂದೆ ತಾಯಿಗಳು. ನನ್ನ ತಂದೆಯ ಹೆಸರು ಸೋಮು, ನನ್ನ ತಾಯಿ ಪಾರ್ವತಿ. ಬನ್ನಿ, ನನ್ನ ಕಥೆಯನ್ನು ಮುಂದೆವರಿಸೋಣ. ರೀ, ನಿಮ್ಗೂ ಒಂದ್ ಸಂತೋಷವಾದ ವಿಷಯ ಹೇಳ್ಬೇಕು. ಹೇಳು ಪಾರ್ವತಿ, ಏನದು? ನನ್ಗೀಗ 3 ತಿಂಗಳು. ಅರೆ ವಾವ್ ಪಾರ್ವತಿ, ಎಂತ ಸಂತೋಷವಾದ ವಿಷಯವನ್ನು ಹೇಳಿದೆ. ನೀನ್ ತಮಾಷೆ ಮಾಡ್ತಿಲ್ಲ ತಾನೇ? ಇಲ್ಲ ರೀ, ನಾನ್ ಹೇಳ್ತಿರೋದು ನಿಜ. ನನ್ಗೀಗ 3 ತಿಂಗಳು ತುಂಬಿದೆ. ನೀವು ಈ ದಿನಕ್ಕಾಗಿ ತಾನೇ ಕಾಯ್ತಿದ್ದೀರಿ. ಹೌದು ಪಾರ್ವತಿ, ನಮಗೆ ಮದುವೆಯಾಗಿ 2 ವರ್ಷಗಳು ಕಳೆದು ಹೋಯಿತು. ನನಗೆ ಒಂದು ಮಗು ಬೇಕು ಎಂಬ ಆಸೆ ತುಂಬಾನೇ ಇತ್ತು. ಈ ದಿನಕ್ಕಾಗಿ ನಾನು ಕಾಯುತ್ತಿದ್ದೆ. ನನಗೆ ತುಂಬಾ ಸಂತೋಷವಾಗುತ್ತಿದೆ ಪಾರ್ವತಿ. ಹೀಗೆ ಸೋಮು ಮತ್ತು ಪಾರ್ವತಿ ಇಬ್ಬರು ತುಂಬಾ ಸಂತೋಷಪಟ್ರು. ಸೋಮು ಯಾವಾಗಲೂ ದೇವರ ಮುಂದೆ ನಿಂತು ಬೇಡಿಕೊಳ್ಳುತ್ತಿದ್ದ, ನನಗೆ ಗಂಡು ಮಗುವೇ ಬೇಕೆಂದು. ಆದರೆ ಪಾರ್ವತಿ, ನನಗೆ ಆರೋಗ್ಯಕರವಾದ ಮಗುವನ್ನು ಕೊಡು ತಂದೆ ಎಂದು ಬೇಡುತ್ತಿದ್ದಳು. ಪಾರ್ವತಿಗೆ 9 ತಿಂಗಳು ತುಂಬಿತು. ಪಾರ್ವತಿ ಒಂದು ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಳು. ಸೋಮುವಿಗೆ ಮನಸ್ಸಿನಲ್ಲಿ ತುಂಬಾ ನೋವಾಯಿತು. ಆದರೆ ಪಾರ್ವತಿಯ ಮುಂದೆ ಇದ್ಯಾವುದನ್ನು ತೋರಿಸಿಕೊಳ್ಳಲಿಲ್ಲ. ರೀ ನೋಡಿ, ನಮ್ಮ ಮಗಳು ಎಷ್ಟು ಮುದ್ದಾಗಿದ್ದಾಳೆ ಅಲ್ವಾ? ಹೌದು ಪಾರ್ವತಿ. ಯಾಕ್ ನಿಮ್ಗೆ ಸಂತೋಷ ಆಗುತ್ತಿಲ್ವೇ? ನಿಮ್ಮ ಮುಖವನ್ನು ನೋಡಿದ್ರೆ ನನಗೇನು ಅನುಮಾನ. ಅದು ಹಾಗಲ್ಲ ಪಾರ್ವತಿ, ನನಗೆ ಗಂಡು ಮಗು ಹುಟ್ಟುತ್ತದೆ ಎಂದುಕೊಂಡಿದ್ದೆ. ಆದ್ದರಿಂದ ಸ್ವಲ್ಪ ಬೇಸರವಾಗಿದೆ. ಹೆಣ್ಣಾದ್ರೇನು ಗಂಡಾದ್ರೇನು, ಮಗು ನಮ್ದೇ ತಾನೇ. ಇದ್ರಲ್ಲಿ ಭೇದ ಮಾಡುವ ಅವಶ್ಯಕತೆ ಏನಿದೆ? ಏನೂ ಇಲ್ಲ ಪಾರ್ವತಿ, ನೀನು ಸುಧಾರಿಸಿಕೋ. ಯಾವ ವಿಷಯವನ್ನು ತಲೆಯಲ್ಲಿ ತುಂಬಿಸಿಕೊಳ್ಳಬೇಡ. ಹೀಗೆ ದಿನಗಳು ಕಳೆದಂತೆ ಪಾರ್ವತಿ ಮತ್ತು ಸೋಮು ಆ ಮಗುವಿಗೆ ಸೀತಾ ಎಂದು ನಾಮಕರಣ ಮಾಡುತ್ತಾರೆ. ಸೀತಾಳಿಗೆ ಈಗ 2 ವರ್ಷ ತುಂಬಿದೆ. ಪಾರ್ವತಿ ಮತ್ತೆ ಗರ್ಭಿಣಿಯಾಗುತ್ತಾಳೆ. ಈಗ ಸೋಮು ಇನ್ನಷ್ಟು ಖುಷಿಪಡ್ತಾನೆ. ಈಗಲಾದರೂ ತನಗೆ ಗಂಡು ಮಗು ಆಗಬೇಕೆಂದು ದೇವರಲ್ಲಿ ಪ್ರಾರ್ಥನೆ ಇಡುತ್ತಾನೆ. ಅದೇ ರೀತಿ ಪಾರ್ವತಿಗೆ 2ನೇ ಮಗು ಗಂಡು ಜನಿಸುತ್ತದೆ. ಸೋಮುವಿಗೆ ಎಲ್ಲಿಲ್ಲದ ಸಂತೋಷವಾಗುತ್ತದೆ. ಸೋಮು ಕುಳಿದು ಕುಪ್ಪಳಿಸುತ್ತಾನೆ. ಥ್ಯಾಂಕ್ ಯು ಪಾರ್ವತಿ, ನನಗೆ ಗಂಡು ಮಗುವನ್ನು ಕೊಟ್ಟಿದ್ದಕ್ಕಾಗಿ. ಎಲ್ಲವೂ ದೇವರ ಆಶೀರ್ವಾದ. ನಿಮ್ಗೆ ಸಂತೋಷವಾಯ್ತಲ್ಲ, ನನಗೆ ಅಷ್ಟೇ ಸಾಕು. ಸೋಮ ಮತ್ತು ಪಾರ್ವತಿ ಗಂಡು ಮಗುವಿಗೆ ರಾಜು ಎಂದು ನಾಮಕರಣ ಮಾಡುತ್ತಾರೆ. ದಿನಗಳು ಕಳೆದಂತೆ ರಾಜು ಮತ್ತು ಸೀತಾ ಇಬ್ಬರೂ ಸ್ಕೂಲಿಗೆ ಹೋಗಿ ಬರುತ್ತಾ ಇರುತ್ತಾರೆ. ಅಪ್ಪ ನೋಡಿ, ನಾನು ಸ್ಕೂಲಿನಲ್ಲಿ 3ನೇ ಸ್ಥಾನದಲ್ಲಿ ಪಾಸ್ ಆಗಿದ್ದೇನೆ. ಹೌದಾ ರಾಜು? ಅಪ್ಪಾಜಿ, ನಾನು 1ನೇ ಸ್ಥಾನದಲ್ಲಿ ಪಾಸಾಗಿದ್ದೇನೆ ನೋಡಿ. ನನಗೆ ಶೀಲ್ಡ್ ಅನ್ನು ಕೊಟ್ಟಿದ್ದಾರೆ. ಹೇಗಿದೆ ಅಪ್ಪಾಜಾಜಿ? ನೋಡು ಸೀತಾ, ನಿನಗ್ 1ನೇ ಸ್ಥಾನ ಬಂದ್ರೂ ಇಲ್ವಾದ್ರೆ ಕೊನೆಯ ಸ್ಥಾನ ಬಂದ್ರೂ ನನಗ್ ವ್ಯತ್ಯಾಸ ಕಾಣಿಸೂದಿಲ್ಲ. ಏಕೆಂದ್ರೆ ನೀನ್ ಹೆಣ್ಣು ಮಗು. ನಿನಗ್ ನಾವು ಏನೇ ಮಾಡಿದ್ರೂ ಅದು ವ್ಯರ್ಥವೇ. ಏಕೆಂದ್ರೆ ನೀನ್ ಇನ್ನೊಬ್ರ ಮನೆಗೆ ಹೋಗ್ಬೇಕಾದವಳು. ನಿನಗ್ ನಾವು ಎಷ್ಟು ಖರ್ಚು ಮಾಡಿದ್ರೂ ಅದು ವೇಸ್ಟ್. ಇನ್ನೊಬ್ರ ಮನೆಗಷ್ಟೇ ನೀನು ಉಪಕಾರಿ ಆಗ್ತೀಯಾ? ನಮ್ಗೆಲ್ಲ ಸೀತಾ. ರೀ, ಏನ್ ಮಾತಾಡ್ತಿದ್ದೀರಾ ನೀವು? ಸೀತಾ ಕೂಡ ನಿಮ್ ಮಗಳೇ ಅನ್ನೋದು ನೆನಪಿಟ್ಕೊಳ್ಳಿ. ಆ ಸಣ್ಣ ಮಗುವಿಗೆ ಹೀಗೆ ಮಾತ್ನಾಡೋದು ಸರಿಯೇ. ನನಗ್ ನೆನಪಿದೆ ಪಾರ್ವತಿ.
ಅದಕ್ಕಾಗಿಯೇ ನನ್ನ ಕೈಲಾದಷ್ಟು ನಾನು ಅವಳನ್ನು ನೋಡಿಕೊಳ್ತಿದ್ದೇನೆ. ಆದರೆ ಹೆಣ್ಣು ಮಕ್ಕಳಿಗೆ ಒಂದು ನಿಯಮವಿದೆ. ಅದನ್ನು ದಾಟಿ ಮುಂದುವರಿಬಾರದು. ಹೆಣ್ಣು ಮಕ್ಕಳು ಬೇರೆಯವರ ಮನೆಗೆ ಹೋಗಿ ಬಾಳಿ ಬದುಕಬೇಕಾದವರು. ಅವರಿಗೆ ವಿದ್ಯಾಭ್ಯಾಸಕ್ಕಿಂತ ಹೆಚ್ಚಾಗಿ ಮನೆ ಕೆಲಸಗಳನ್ನು ಕಲಿಸ್ಬೇಕು. ಇಲ್ಲವಾದ್ರೆ ನಮಗೆ ಕೆಟ್ಟ ಹೆಸರು ಬರ್ತದೆ. ಅದನ್ ಮೊದಲು ನೀನ್ ನೆನ್ಪಿಟ್ಕೋ. ಸೀತಾಳಿಗೆ ಈಗಿನಿಂದಲೇ ಮನೆ ಕೆಲಸಗಳನ್ನು ಕಲಿಸು. ಹೀಗೆ ಕೋಪದಿಂದ ಸೋಮು ಪಾರ್ವತಿಯ ಬಳಿ ಮಾತನಾಡಿ ಹೊರಟು ಹೋಗುತ್ತಾನೆ. ಆಗ ಸೀತಾಳ ಮನಸ್ಸಿಗೆ ತುಂಬಾ ನೋವಾಗುತ್ತದೆ. ಅವಳ ಮನಸ್ಸಿನಲ್ಲಿ ಆ ಮಾತುಗಳು ಉಳಿದುಕೊಳ್ಳುತ್ತವೆ. ಹೆಣ್ಣು ಮಕ್ಕಳೆಂದರೆ ಹೀಗೆ ಇರಬೇಕೆಂಬ ಭಾವನೆ ಅವಳನ್ನು ಮೂಡಿಬಿಡುತ್ತದೆ. ಅಂದಿನಿಂದ ಸೀತಾ ತನ್ನ ತಾಯಿಯ ಜೊತೆಯಲ್ಲಿ ಮನೆ ಕೆಲಸಗಳನ್ನು ಮಾಡಲು ಶುರು ಮಾಡುತ್ತಾಳೆ. ಅಕ್ಕ, ನನ್ನ ಶೂ ಮತ್ತು ಸಾಕ್ಸ್ ಎಲ್ಲಿಟ್ಟಿದ್ದೀಯಾ? ಬೇಗ ತೆಗೆದುಕೊಂಡು ಬಾ. ಬಂದೆ ರಾಜು, ತೆಗೆದುಕೋ. ಅಕ್ಕ, ನನ್ನ ಟಿಫನ್ ಬಾಕ್ಸ್ ರೆಡಿನಾ? ದಿನಾ ನಿನಗೆ ನೆನಪು ಮಾಡಬೇಕಾ? ಇದೆಲ್ಲವೂ ಮೊದಲೇ ರೆಡಿ ಮಾಡಿ ಇಡಬೇಕು ಎಂದು ನಿನಗೆ ತಿಳಿದಿಲ್ಲವೇ? ರಾಜು, ಸೀತಾ ನಿನ್ನ ಅಕ್ಕ. ಮೊದಲು ಅವಳಿಗೆ ಮರ್ಯಾದೆ ಕೊಡುವುದನ್ನು ಕಲಿತುಕೋ. ಅವಳು ನಿನ್ನ ಹಾಗೆ ಸ್ಕೂಲಿಗೆ ಹೋಗಬೇಕು ತಾನೇ? ನಿನ್ನ ಕೆಲಸಗಳನ್ನು ನೀನೇ ಮಾಡಿಕೊಳ್ಳಲು ಆಗುವುದಿಲ್ಲವೇ? ಏಕೆ ಅವಳಿಗೆ ಹಿಂಸೆ ಕೊಡುತ್ತಿದ್ದೀಯಾ? ಅಮ್ಮ, ನನಗೆ ಅಪ್ಪ ಹೇಳಿದ್ದಾರೆ, ನನಗೆ ಯಾವ ಕೆಲಸ ಬೇಕಾದರೂ ಅಕ್ಕನ ಬಳಿ ಹೇಳಿ ಮಾಡಿಸಿಕೊಳ್ಳಬೇಕೆಂದು. ಅಕ್ಕ ಎಲ್ಲಾ ಕೆಲಸವನ್ನು ಮಾಡಬೇಕಂತೆ. ಅಮ್ಮ, ನನಗೆ ಎಲ್ಲವೂ ತಿಳಿದಿದೆ. ನೀನು ನನಗೆ ಏನು ಹೇಳಬೇಡ. ಅಮ್ಮ, ಹೋಗ್ಲಿ ಬಿಡು. ನೀನು ಚಿಂತಿಸ್ಬೇಡ. ಅವನಿನ್ನು ಚಿಕ್ಕವನು, ಅವನಿಗೆ ಏನೂ ತಿಳಿಯದು. ನೀನು ಹೋಗು ಅಮ್ಮ, ಒಳಗಡೆ. ನಾನು ಸ್ಕೂಲಿಗೆ ಹೋಗಿ ಬರುತ್ತೇನೆ. ಪಾರ್ವತಿಯ ಮನಸ್ಸಿಗೆ ತುಂಬಾ ನೋವಾಗುತ್ತದೆ. ರಾಜು ನಡ್ಕೊಳ್ಳೋ ರೀತಿ ಪಾರ್ವತಿಗೆ ಇಷ್ಟ ಆಗ್ತಿರ್ಲಿಲ್ಲ. ಸೋಮುವಿನ ಬಳಿ ಹೋಗಿ ಮಾತನಾಡ್ತಾಳೆ. ರೀ, ರಾಜು ನಮ್ಮ ಸೀತಾಳಿಗೆ ಸ್ವಲ್ಪವೂ ಗೌರವ ಕೊಡುತ್ತಿಲ್ಲ. ಎಲ್ಲಾ ಕೆಲಸಗಳನ್ನು ಸೀತಾಳ ಬಳಿ ಹೇಳಿ ಮಾಡಿಸಿಕೊಳ್ಳುತ್ತಿದ್ದಾನೆ. ಪಾಪ ಸೀತಾ, ಅವಳು ಸ್ಕೂಲಿಗೆ ಹೋಗಬೇಕು. ನೀವು ಸ್ವಲ್ಪ ರಾಜುವಿಗೆ ಬುದ್ಧಿ ಹೇಳಿ. ಬುದ್ಧಿ ಹೇಳಬೇಕಾಗಿರುವುದು ರಾಜುವಿಗೆ ಅಲ್ಲ ಪಾರ್ವತಿ, ನಿನಗೆ. ನಾನು ನಿನಗೆ ಎಷ್ಟು ಸಾರಿ ಹೇಳುತ್ತೇನೆ, ಸೀತಾಳಿಗೆ ಎಲ್ಲಾ ಕೆಲಸಗಳನ್ನು ಮಾಡಲು ಹೇಳು. ಹೆಣ್ಣು ಮಕ್ಕಳಿಗೆ ಈಗಿನಿಂದಲೇ ಕೆಲಸಗಳು ತಿಳಿದಿರಬೇಕು. ಇಲ್ಲವಾದರೆ ಸೀತಾಳ ಮದುವೆ ಆದ ಮೇಲೆ ನಮಗೆ ಕೆಟ್ಟ ಹೆಸರು. ಇಲ್ಲ ರೀ, ನಿಮ್ಮ ಮನಸ್ಸಿನಲ್ಲಿ ಬೇರೆ ಉದ್ದೇಶವೇ ಇದೆ. ನನಗೆ ಎಲ್ಲವೂ ಅರ್ಥವಾಗುತ್ತಿದೆ. ನೀವು ಸೀತಾಳನ್ನು ಹೆಣ್ಣು ಮಗು ಎಂದು ಕಡೆಗಾಣಿಸುತ್ತಿದ್ದೀರಾ. ಪಾರ್ವತಿ, ನಾನು ನಿನಗೆ ಆ ದಿನವೇ ಹೇಳಿದ್ದೇನೆ. ಹೆಣ್ಣು ಮಕ್ಕಳಿಗೆ ನಾವು ಎಷ್ಟು ಖರ್ಚು ಮಾಡಿದರೂ ವ್ಯರ್ಥವೇ. ಅವರು ಇನ್ನೊಬ್ಬರ ಮನೆಗೆ ಬೆಳಕಾಗುತ್ತಾರೆಯೇ ಹೊರತು ನಮ್ಮ ಮನೆಗೆ ಅಲ್ಲ. ಆದರೆ ರಾಜು ಹಾಗಲ್ಲ. ಅವನನ್ನು ಈಗ ನಾವು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತೇವೆಯೋ ಮುಂದೆ ನಮ್ಮನ್ನು ಅಷ್ಟೇ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ನೀನೇ ಯೋಚಿಸು ಪಾರ್ವತಿ. ನೀವ್ ಮಾತಾಡುತ್ತಿರುವುದು ಸರಿಯಿಲ್ಲ. ಮಗಳಿಗೆ ಒಂದು ನ್ಯಾಯ, ಮಗನಿಗೆ ಒಂದು ನ್ಯಾಯ. ಇದು ಹೇಗೆ ಸಾಧ್ಯ? ಪಾರ್ವತಿ, ಇಲ್ಲಿ ನ್ಯಾಯ ಅನ್ಯಾಯಗಳ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ. ನಾನು ಹೇಳಿದಂತೆ ನೀನು ನಡೆದುಕೋ. ಸೋಮು, ಸೀತಾಳಿಗೆ ಮಾಡುತ್ತಿರುವ ಅನ್ಯಾಯವನ್ನು ಕಂಡು ಪಾರ್ವತಿಗೆ ತುಂಬ ನೋವಾಗುತ್ತದೆ. ಆದರೆ ಅವಳಿಗೆ ಏನು ಮಾಡಲು ಸಾಧ್ಯವಾಗಲಿಲ್ಲ. ರಾಜು ಯಾವಾಗಲೂ ಸೀತಾಳನ್ನು ಮನೆ ಕೆಲಸದವಳಂತೆ ನೋಡುತ್ತಿರ್ತಾನೆ. ಹೆಣ್ಣು ಮಕ್ಕಳು ಮನೆ ಕೆಲಸಕ್ಕೆ ಮಾತ್ರ ಎಂಬ ಭಾವನೆ ರಾಜುವಿನ ಮನಸ್ಸಿನಲ್ಲಿ ಸೋಮು ತುಂಬಿಸಿರುತ್ತಾನೆ. ಆದ್ದರಿಂದ ಯಾವಾಗಲೂ ರಾಜು ಸೀತಾಳನ್ನು ಕೆಲಸದವಳೆಂದೇ ಕಡೆಗಣಿಸುತ್ತಿರುತ್ತಾನೆ. ರಾಜುವಿನ ಮನಸ್ಸಿನಲ್ಲಿ ನಿಂತಿದ್ದು ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಇಬ್ಬರಲ್ಲೂ ಭೇದವಿದೆ ಎಂಬ ಭಾವನೆ ಮೂಡಿಬಿಡುತ್ತದೆ. ಹೆಣ್ಣು ಮಕ್ಕಳು ಮನೆ ಕೆಲಸಕ್ಕೆ ಮಾತ್ರ, ಆದರೆ ಗಂಡು ಸ್ವತಂತ್ರನು. ಗಂಡು ಯಾವಾಗಲೂ ಮೇಲುಗೈ, ಹೆಣ್ಣು ಮನೆಯ 4 ಗೋಡೆಯ ಮಧ್ಯೆ ಮಾತ್ರ ಉಳಿದುಕೊಳ್ಳಬೇಕು. ಗಂಡಸರು ಯಾವ ಕೆಲಸವನ್ನು ಹೇಳಿದರೂ ಹೆಣ್ಣು ಮಕ್ಕಳು ಮಾಡಬೇಕು. ಇದು ರಾಜುವಿನ ಮನಸ್ಸಿನಲ್ಲಿ ತುಂಬಿಕೊಂಡಿತ್ತು. ಅವನು ತನ್ನ ತಾಯಿ ಮತ್ತು ಅಕ್ಕನನ್ನು ಮನೆ ಕೆಲಸಕ್ಕೆ ಮಾತ್ರ ಸೀಮಿತ ಎಂದುಕೊಂಡಿದ್ದು. ಅಷ್ಟರಲ್ಲೇ ಅವರ ಮೇಲೆ ಅವನಿಗೆ ಪ್ರೀತಿ. ಹೀಗೆ ದಿನಗಳು ಕಳೆದಂತೆ ಸೀತಾ ಬೆಳೆದು ನಿಲ್ಲುತ್ತಾಳೆ. ಸೀತಾಳಿಗೆ ಕಾಲೇಜಿಗೆ ಹೋಗುವ ಆಸೆ. ಅಪ್ಪ, ನಾನು ಇನ್ನೂ ಓದಬೇಕೆಂಬ ಆಸೆ ಇದೆ. ನನ್ನನ್ನು ಕಾಲೇಜಿಗೆ ಸೇರಿಸಿ. ಬೇಡ ಸೀತಾ, ನೀನು ಈಗ ಓದಿರುವಷ್ಟು ಸಾಕು. ಸುಮ್ಮನೆ ಮನೆಯಲ್ಲಿ ಕೆಲಸಗಳನ್ನು ಮಾಡಿಕೊಂಡು ಇರು. ಅಮ್ಮ, ನೀವಾದರೂ ಅಪ್ಪನ ಬಳಿ ಮಾತನಾಡಿ. ನನಗೆ ಇನ್ನೂ 2 ವರ್ಷ ಓದಬೇಕೆಂಬ ಆಸೆ ಇದೆ. ಪ್ಲೀಸ್ ಅಮ್ಮ. ಸೀತಾ,
ನೀನು ಚಿಂತಿಸ್ಬೇಡ. ನಾನು ಹೇಗಾದರೂ ನಿನ್ನ ತಂದೆಯ ಬಳಿ ಮಾತನಾಡುತ್ತೇನೆ. ನೀನು ಕಾಲೇಜಿಗೆ ಹೋಗುವಂತೆ ಮಾಡುತ್ತೇನೆ. ಸೀತಾ ಹೇಗೋ ಕಷ್ಟಪಟ್ಟು ವಿದ್ಯಾಭ್ಯಾಸವನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸುತ್ತಾಳೆ. ಸೋಮು ಸೀತಾಳಿಗೆ ಮದುವೆ ಮಾಡಬೇಕು ಎಂದು ಯೋಚಿಸಿ ಒಬ್ಬ ಹುಡುಗನನ್ನು ನೋಡಿ ಮದುವೆ ಮಾಡುತ್ತಾನೆ. ಸೀತಾ ಮದುವೆ ಮಾಡಿಕೊಂಡು ತನ್ನ ಗಂಡನ ಮನೆಗೆ ಹೋಗುತ್ತಾಳೆ. ಸೀತಾ, ನಿನಗೆ ಈ ಮನೆ ಇಷ್ಟ ಐತೆ? ಹೌದು ರೀ, ನನಗೆ ಇಷ್ಟ ಆಗಿದೆ. ಸೀತಾಳ ಮನಸ್ಸಿನಲ್ಲಿ ತುಂಬಾ ಭಯ ಇರುತ್ತದೆ. ಏಕೆಂದರೆ ತನ್ನ ತಂದೆಯ ಮನೆಯಲ್ಲಿ ಬೆಳೆದ ರೀತಿ ಸೀತಾಳ ಮನಸ್ಸಿನಲ್ಲಿ ಉಳಿದುಕೊಂಡಿರುತ್ತದೆ. ಸೀತಾ ತನ್ನ ಗಂಡನನ್ನು ನೋಡಿದ್ರೂ ಹೆದರಿಕೊಳ್ಳುತ್ತಿದ್ದಳು. ಅಮ್ಮ ಸೀತಾ, ನನಗೆ ಶುಗರ್ ಇರುವ ಕಾರಣ ನಾನು ಬೆಳಗ್ಗೆ ಸ್ವಲ್ಪ ಬೇಗ ತಿಂಡಿ ತಿಂತೇನೆ. ಅದಕ್ಕಾಗಿ ನಿನಗೇನೂ ಅಭ್ಯಂತರವಿಲ್ಲ ಎಂದ್ರೆ ನನಗೆ ಸ್ವಲ್ಪ ಬೇಗ ತಿಂಡಿ ಮಾಡಿಕೊಡ್ತೀಯ ತಾಯಿ? ಹಾ ಮಾವ, ತಿಂಡಿ ರೆಡಿ ಇದೆ. ಎಲ್ಲರೂ ಬಂದು ತಿಂಡಿ ತಿನ್ನಿ. ಹರೇ ಸೀತಾ, ಇಷ್ಟು ಬೇಗ ತಿಂಡಿ ರೆಡಿ ಮಾಡಿದ್ದೀಯಾ ಯಾಕಮ್ಮ? ನಿನಗೆ ನಿದ್ದೆ ಬರ್ಲಿಲ್ವೇ? ಇಷ್ಟು ಬೇಗನೆ ಎದ್ದು ಏತಕ್ಕಾಗಿ ಎಲ್ಲಾ ಕೆಲಸವನ್ನು ಮಾಡುತ್ತಿದ್ದೀಯ? ಅತ್ತೆ, ಇದು ನಮ್ಮಂತ ಹೆಣ್ಣುಮಕ್ಕಳ ಜವಾಬ್ದಾರಿಯಲ್ಲವೇ? ಬೇಗ ಎದ್ದು ಎಲ್ಲಾ ಕೆಲಸಗಳನ್ನು ಮಾಡಬೇಕು. ಹಾಗೆ ಎಲ್ಲರ ಅವಶ್ಯಕತೆ ಏನು ಎಂದು ತಿಳಿದುಕೊಳ್ಳಬೇಕು. ಅದಕ್ಕೆ ತಕ್ಕಂತೆ ನಾವು ತಗ್ಗಿ ಬಗ್ಗಿ ನಡೆಯಬೇಕು ಅಲ್ಲವೇ? ಸೀತಾ ಏನು ಮಾತನಾಡುತ್ತಿದ್ದಾಳೆ ಎಂದು ಸೀತಾಳ ಅತ್ತೆ ಮಾವನಿಗೆ ಅರ್ಥವಾಗಲಿಲ್ಲ. ಅವರು ಹಾಗೆ ನಿಂತು ಸೀತಾಳನನ್ನೇ ನೋಡುತ್ತಿರ್ತಾರೆ. ಸೀತಾ, ಬಾ, ನೀನು ನಮ್ಮ ಜೊತೆಯಲ್ಲೇ ಕುಳಿತುಕೊಂಡು ತಿಂಡಿ ತಿನ್ನು. ರೀ, ನೀವು ಎಲ್ಲರೂ ಮೊದಲು ತಿನ್ನಿ, ನಂತರ ನಾನು ತಿನ್ನುತ್ತೇನೆ. ನೋಡಮ್ಮ ಸೀತಾ, ಎಲ್ಲರೂ ಒಟ್ಟಾಗಿ ಕುಳಿತುಕೊಂಡು ತಿಂಡಿ ತಿಂದ್ರೇನೆ ಸಂತೋಷ. ಬಾ ಅಮ್ಮ, ನೀನು ನಮ್ಮ ಜೊತೆಯಲ್ಲೇ ಕುಳಿತುಕೊಂಡು ತಿಂಡಿ ತಿನ್ನು. ಸಂಕೋಚ ಪಡಬೇಡ. ನೀನು ನಮ್ಮ ಮಗಳು ಇದ್ದಂತೆ. ನನ್ನ ಮಗಳು ರಾಣಿ ಹೇಗೋ ನೀನು ಕೂಡ ಹಾಗೆ. ಹೌದಮ್ಮ ಸೀತಾ, ಬಾ, ಎಲ್ಲರೂ ಒಟ್ಟಾಗಿ ಕುಳಿತು ತಿಂಡಿ ತಿನ್ನೋಣ. ಸೀತಾಳಿಗೆ ಏನೂ ಅರ್ಥ ಆಗುವುದಿಲ್ಲ. ಇಲ್ಲಿ ಎಲ್ಲರೂ ಸಮಾನರಂತೆ ನೋಡುತ್ತಿದ್ದಾರೆ. ಆದರೆ ತನ್ನ ತಂದೆಯ ಮನೆಯಲ್ಲಿ ಬೆಳೆದ ಸೀತಾ ಹೆಣ್ಣು ಮಕ್ಕಳೆಂದರೆ ಮನೆಯ ಕೆಲಸಕ್ಕೆ ಮಾತ್ರ ಸೀಮಿತ ಎಂದುಕೊಂಡಿದ್ದಳು. ಗಂಡು ಮಕ್ಕಳ ಸೇವೆಯನ್ನು ಮಾಡಬೇಕು ಎಂದು ತಿಳಿದಿದ್ದಳು. ಆದರೆ ಅದ್ಯಾವುದೋ ಇಲ್ಲಿ ಕಾಣುತ್ತಿರಲಿಲ್ಲ. ಸೀತಾಳಿಗೆ ಏನೂ ಅರ್ಥವಾಗದೆ ಗಾಬರಿಯಿಂದಲೇ ಇದ್ದಳು. ಎಲ್ಲರೂ ತಿಂಡಿ ತಿಂದು ಮುಗಿಸುತ್ತಾರೆ. ಅತ್ತಿಗೆ, ನೀವು ಏಕೆ ನನ್ನ ತಟ್ಟೆಯನ್ನು ತೆಗೆಯುತ್ತಿದ್ದೀರಾ? ಬಿಡಿ, ನಾನೇ ತೆಗೆದುಕೊಂಡು ಹೋಗಿ ತೊಳೆಯುತ್ತೇನೆ. ನೀವು ನಿಧಾನವಾಗಿ ತಿಂಡಿ ತಿನ್ನಿ. ಪರವಾಗಿಲ್ಲ ರಾಣಿ, ನಾನೇ ತೊಳೆಯುತ್ತೇನೆ, ಕೊಡು. ಸೀತಾ, ನೀನು ಕುಳಿತುಕೊಂಡು ತಿಂಡಿ ತಿನ್ನು. ನಮ್ಮ ತಟ್ಟೆಗಳನ್ನು ತೊಳೆಯಲು ನಮಗೆ ತಿಳಿದಿದೆ. ನಾವು ತಿಂದ ತಟ್ಟೆಗಳನ್ನು ನಾವೇ ತಿಳಿಯುತ್ತೇವೆ. ನಮಗೆ ಇದು ಅಭ್ಯಾಸವಾಗಿದೆ. ಮನೆಯಲ್ಲಿ ನನ್ನ ತಾಯಿ ಎಷ್ಟು ಅಂತ ಕೆಲಸ ಮಾಡುತ್ತಾರೆ. ಅವರ ಎಲ್ಲ ಕೆಲಸದಲ್ಲೂ ನಾನು ಮತ್ತು ರಾಣಿ ಇಬ್ಬರು ಸಹಾಯ ಮಾಡುತ್ತೇವೆ. ನಾನು ಒಬ್ಬ ಇದ್ದೀನಿ ರಾಮು, ನನ್ನನ್ನು ಮರೆಯಬೇಡ. ನಾನು ಕೂಡ ನಿನ್ನ ಅಮ್ಮನಿಗೆ ಸಹಾಯ ಮಾಡ್ತೇನೆ ಅಲ್ವೇ? ಹೌದು ಅಪ್ಪ, ಎಲ್ಲರೂ ಅಮ್ಮನಿಗೆ ಸಹಾಯ ಮಾಡುತ್ತೇವೆ. ಅಮ್ಮ ಒಬ್ಬರೇ ಮನೆಯಲ್ಲಿ ಎಷ್ಟು ಅಂತ ಕೆಲಸ ಮಾಡುತ್ತಾರೆ ಅಲ್ಲವೇ? ಆಕೆಗೂ ದನಿವಾಗುತ್ತದೆ. ಅಮ್ಮ ಮನೆಯಲ್ಲಿ ಎಷ್ಟೇ ಕೆಲಸವಿದ್ದರೂ ತಾನೊಬ್ಬಳೇ ಮಾಡಬೇಕೆಂದುಕೊಳ್ಳುತ್ತಾಳೆ. ಆದರೆ ನಾವು ಮಾತ್ರ ಸುಮ್ಮನಿರುವುದಿಲ್ಲ. ಅಮ್ಮ ಏನೇ ಕೆಲಸ ಮಾಡಲು ಹೋದರೂ ಅದರಲ್ಲಿ ನಾವು ಕೂಡ ಪಾಲುದಾರರಾಗುತ್ತೇವೆ. ಅಮ್ಮನ ಸಹಾಯಕ್ಕೆ ಸದಾ ಸಿದ್ಧರಿರುತ್ತೇವೆ. ಹೌದಮ್ಮ ಸೀತಾ, ಇವರೆಲ್ಲರೂ ನನಗೆ ಸಹಾಯ ಮಾಡಲಿಲ್ಲ ಎಂದಿದ್ದಾರೆ. ನಾನಂತೂ ತುಂಬ ಸುಸ್ತಾಗಿ ಬಿಡುತ್ತಿದ್ದೆ. ನನಗೆ ಇವರೆಲ್ಲರ ಸಹಾಯ ಯಾವಾಗಲೂ ಇದ್ದೇ ಇರುತ್ತದೆ. ನೀನಷ್ಟೇ ಸೀತಾ, ನೀನು ಒಬ್ಬಳೇ ಯಾವ ಕೆಲಸವನ್ನು ಮಾಡಬೇಡ. ಇಲ್ಲಿ ಎಲ್ಲರೂ ಅವರವರ ಕೆಲಸವನ್ನು ಅವರೇ ಮಾಡಿಕೊಳ್ಳುತ್ತಾರೆ. ನಿನಗ್ಯಾದರೂ ಸಹಾಯ ಬೇಕಿದ್ದರೆ ಕೇಳು, ನಾವು ಕೂಡ ಮಾಡುತ್ತೇವೆ. ನಿನಗೆ ಅಂಜಿಕೆ ಬೇಡ ಸೀತಾ. ಇನ್ನು ಮುಂದೆ ನಾವೇ ನಿನ್ನ ತಂದೆ ತಾಯಿಗಳು. ನೀನು ಯಾವುದಕ್ಕೂ ಹೆದರಿಕೊಳ್ಳಬೇಡ. ನೀನು ನಮ್ಮ ಮನೆಯ ಮಗಳು. ನಿನ್ನನ್ನು ನಮ್ಮ ಕಣ್ಣುಗಳಂತೆ ಕಾಪಾಡಿಕೊಳ್ಳುತ್ತೇವೆ. ಈ ಪ್ರೀತಿಯ ಮಾತುಗಳನ್ನು ಕೇಳಿಸಿಕೊಂಡ ಸೀತಾಳಿಗೆ ಕಣ್ಣಂಚಿನಿಂದ ನೀರು ಸುರಿಯಲು ಶುರುವಾಗುತ್ತದೆ. ಏಕೆಂದರೆ ತನ್ನ ತಂದೆ ಮನೆಯಲ್ಲಿ ಬೆಳೆದ ರೀತಿ ಬೇರೆ. ಆದರೆ ಇಲ್ಲಿನ ವಾತಾವರಣ ಸೀತಾಳಿಗೆ ವಿಚಿತ್ರವಾಗಿ ಕಾಣತೊಡಗಿತು. ಇವರು ಏಕೆ ಹೀಗೆ ಇದ್ದಾರೆ ಎಂದು ಸೀತಾಳಿಗೆ ಅರ್ಥವಾಗಲಿಲ್ಲ. ಹೀಗೆ ಕೆಲವು ದಿನಗಳು ಕಳೆಯುತ್ತದೆ.
ಸೀತಾಳ ತಂದೆತಾಯಿಗಳು ರಾಜುವಿಗೆ ಒಂದು ಹುಡುಗಿಯನ್ನು ನೋಡಿ ಮದುವೆ ಮಾಡ್ತಾರೆ. ರಾಜುವಿನ ಹೆಂಡತಿ ಕೌಸಲ್ಯ. ಈಕೆ ತುಂಬ ಮೃದು ಸ್ವಭಾವದವಳು ಮತ್ತು ತುಂಬ ಬುದ್ಧಿವಂತರು. ಎಲ್ಲ ವಿಷಯವನ್ನು ಬೇಗ ಅರ್ಥ ಮಾಡಿಕೊಡುತ್ತಾಳೆ. ಕೌಸಲ್ಯ, ಬೇಗ ತಿಂಡಿ ರೆಡಿ ಮಾಡು, ನಾನು ಕೆಲಸಕ್ಕೆ ಹೋಗಬೇಕು. ಸರಿ ರಾಜು, ಇನ್ನು ಅರ್ಧ ಗಂಟೆ ಹೊತ್ತಿಗೆ ರೆಡಿ ಮಾಡುತ್ತೇನೆ. ಏನೋ, ನಿನಗೆ ಇನ್ನು ಅರ್ಧ ಗಂಟೆ ಟೈಮ್ ಬೇಕೆ? ಬೆಳಗ್ಗೆ ಬೇಗ ಎದ್ದು ತಿಂಡಿ ರೆಡಿ ಮಾಡ್ಬೇಕು ಅಂತ ನಿನಗೆ ಗೊತ್ತಿಲ್ವೇ? ಇದೇ ನಾನ್ ನಿಮ್ಮನೇಲಿ ಕಳ್ಸಿರೋದು. ನಿಮ್ಮ ಅಪ್ಪ ಅಮ್ಮನಿಗೆ ಬುದ್ಧಿ ಇಲ್ವೇ? ಬೆಳಗ್ಗೆ ಬೇಗ ಎದ್ದು ತಿಂಡಿ ಮಾಡ್ಬೇಕು ಅಂತ ನಿನಗೆ ಹೇಳ್ಕೊಟ್ಟಿಲ್ವಾ? ರಾಜು, ಏಕೆ ಈ ರೀತಿ ಮಾತನಾಡುತ್ತಿದ್ದೀಯಾ? ಇದರಲ್ಲಿ ನನ್ನ ತಂದೆ ತಾಯಿಗಳ ತಪ್ಪೇನಿದೆ? ನಾನು ತಿಂಡಿ ಮಾಡಿಕೊಡುತ್ತೇನೆ ಎಂದು ಹೇಳಿದೆ. ತಿಂಡಿ ಮಾಡಲು ಸ್ವಲ್ಪ ಸಮಯ ಬೇಕಲ್ಲವೇ? ಅದಕ್ಕೆ ಏಕೆ ಹೀಗೆ ಕಿರುಚಾಡುತ್ತಿರುವೆ? ರಾಜು, ಯಾಕೀ ಸಣ್ಣ ಹುಡುಗಿ ಮೇಲೆ ಇಷ್ಟು ಕೂಗಾಟ? ಇಷ್ಟು ದಿನದಿಂದ ನಾನೇ ತಾನೇ ನಿನ್ಗೆ ತಿಂಡಿ ಮಾಡ್ಕೊಡ್ತಿದ್ದೆ. ಬಾ, ಈಗ್ಲೂ ನಾನೇ ಮಾಡ್ತೇನೆ. ಅದನ್ ಬಿಟ್ಟು ಪಾಪ ಈಗಷ್ಟೇ ಬಂದಿದ್ದಾಳೆ ಕೌಸಲ್ಯ. ಅವಳ ಮೇಲೆ ಯಾಕೆ ನಿನ್ನ ದರ್ಪ? ಪಾರ್ವತಿ, ರಾಜು ಹೇಳುತ್ತಿರುವುದು ಸರಿಯಾಗಿ ಇದೆ. ಬೆಳಗ್ಗೆ ಬೇಗ ಎದ್ದು ತಿಂಡಿ ಮಾಡಬೇಕು ಎಂದು ಹೆಣ್ಣು ಮಕ್ಕಳಿಗೆ ತಿಳಿದಿರುವುದಿಲ್ಲವೇ? ಅವನು ಹೇಳುತ್ತಿರುವುದರಲ್ಲಿ ತಪ್ಪೇನಿದೆ? ನೋಡಮ್ಮ ಕೌಸಲ್ಯ, ಇನ್ನು ಮುಂದೆ ನೀನು ಬೇಗ ಎದ್ದು ರಾಜು ಕೆಲಸಕ್ಕೆ ಹೋಗುವ ಮುಂಚೆ ನೀನು ಅವನಿಗಾಗಿ ಎಲ್ಲವನ್ನೂ ಸಿದ್ಧವಾಗಿ ಇಡಬೇಕು. ಅವನಿಗೆ ಕೋಪ ಬರುವ ರೀತಿಯಲ್ಲಿ ನಡೆದುಕೊಳ್ಳಬಾರದು, ಸರಿಯೇ? ಕೌಸಲ್ಯಳಿಗೆ ರಾಜು ಮತ್ತು ಅವನ ತಂದೆಯ ವರ್ತನೆ ಸರಿ ಎನಿಸುವುದಿಲ್ಲ. ಆದರೂ ಕೂಡ ಕೌಸಲ್ಯ ಏನೂ ಮಾತನಾಡದೆ ಸುಮ್ಮನೆ ಒಳಗೆ ಹೋಗುತ್ತಾಳೆ. ಕೌಸಲ್ಯ ಯೋಚಿಸುತ್ತಾ ನಿಂತಿರುತ್ತಾಳೆ. ಇವರು ಏಕೆ ಹೀಗಿದ್ದಾರೆ ಎಂದು ಅವಳಿಗೆ ಅರ್ಥವಾಗಲಿಲ್ಲ. ಆಗ ಪಾರ್ವತಿಯಲ್ಲಿಗೆ ಬರುತ್ತಾಳೆ. ಕೌಸಲ್ಯ, ನೀನ್ ಚಿಂತಿಸ್ಬೇಡ ಮಗಳೇ. ನಿನ್ನ ಮಾವ ಮತ್ತು ರಾಜು ಇಬ್ಬರೂ ಹೀಗೆ ಮಾತನಾಡಿದ್ದಾರೆಂದು ಬೇಜಾರು ಮಾಡ್ಕೊಳ್ಬೇಡ. ಅವರು ಮೊದಲಿನಿಂದಲೂ ಹೀಗೆ. ಮುಂದೆ ಅವರೇ ಸರಿ ಹೋಗುತ್ತಾರೆ. ಅತ್ತೆ, ನನ್ಗೇನ್ ಬೇಜಾರಿಲ್ಲ. ನೀವ್ ಸುಮ್ನೆ ಚಿಂತಿಸ್ಬೇಡಿ. ಆದ್ರೆ ರಾಜು ಮತ್ತು ಮಾವ ಹೇಗಿದ್ದಾರೆ ಅತ್ತೆ? ಇವರಿಗೆ ಏನಾಗಿದೆ? ಯಾಕೆ ಹೆಣ್ಣು ಮಕ್ಕಳೆಂದ್ರೆ ಹೀಗೆ ಮಾತನಾಡ್ತಾರೆ? ಪಾರ್ವತಿ ನಡೆದ ಎಲ್ಲಾ ವಿಷಯವನ್ನು ಕೌಸಲ್ಯಾಗೆ ತಿಳಿಸುತ್ತಾಳೆ. ಆಗ ಕೌಸಲ್ಯಾಗೆ ಸೀತಾಳ ಪರಿಸ್ಥಿತಿಯನ್ನು ಕಂಡು ಬೇಜಾರಾಗುತ್ತದೆ. ಪಾಪ ಸೀತಾ ಎಂದು ಮನಸ್ಸಿನಲ್ಲಿ ನೆನೆಸಿಕೊಳ್ಳುತ್ತಾಳೆ. ಹೀಗೆ ದಿನಗಳು ಕಳೆಯುತ್ತವೆ. ರಾಜು ಮತ್ತು ಸೋಮು ಇಬ್ಬರು ಕೌಸಲ್ಯಾಳನ್ನು ಕೂಡ ಒಬ್ಬ ಮನೆ ಕೆಲಸದವಳಂತೆ ನಡೆಸಿಕೊಳ್ಳುತ್ತಿರುತ್ತಾರೆ. ಕೌಸಲ್ಯಾಳಿಗೂ ತುಂಬ ನೋವಾಗುತ್ತದೆ. ಆದರೆ ಇದ್ಯಾವುದನ್ನು ತನ್ನ ತವರಿನಲ್ಲಿ ಕೌಸಲ್ಯ ಹೇಳಿಕೊಳ್ಳುವುದಿಲ್ಲ. ತವರಿನಲ್ಲಿ ಹೇಳಿಕೊಂಡು ಅವರ ಮನಸ್ಸಿಗೆ ನೋವು ಮಾಡುವ ಉದ್ದೇಶ ಕೌಸಲ್ಯಾಳಿಗೆ ಇರಲಿಲ್ಲ. ಅದಕ್ಕಾಗಿಯೇ ಎಲ್ಲವನ್ನೂ ತನ್ನೊಳಗೆ ಇಟ್ಟುಕೊಳ್ಳುತ್ತಾಳೆ. ರಾಜು, ನೋಡಿ ಇಲ್ಲಿ, ನನಗೆ ಸರ್ಕಾರಿ ಕೆಲಸ ಬಂದಿದೆ. ಈ ದಿನಕ್ಕಾಗಿ ನಾನು ತುಂಬಾ ಕಾಯ್ತಿದ್ದೆ. ನನಗೆ ತುಂಬಾ ಸಂತೋಷವಾಗ್ತಿದೆ. ಏನು, ನೀನ್ ಕೆಲ್ಸಕ್ಕೆ ಅಪ್ಲೈ ಮಾಡಿದ್ದ? ನನ್ನನ್ ಕೇಳದೆ ಈ ನಿರ್ಧಾರ ಏಕ್ ಮಾಡಿದೆ? ನಿನ್ ಯಾರು ಹೇಳಿದ್ದು ಕೆಲಸ ಮಾಡ್ಲು? ಈ ವಿಷಯ ನನ್ನ ತಂದೆಗೆ ತಿಳಿದ್ರೆ ಅಷ್ಟೇ. ರಾಜು, ಈ ಕೆಲಸ ನಾನು ಈಗ ಪಡ್ಕೊಂಡಿದ್ದು ಅಲ್ಲ. ನಾನು ಕಾಲೇಜಿನಲ್ಲಿ ಓದುತ್ತಿರುವಾಗ ಬಂದ ಕೆಲಸ. ಈ ಕೆಲಸಕ್ಕಾಗಿ ನಾನು ತುಂಬಾ ಶ್ರಮಪಟ್ಟಿದ್ದೇನೆ. ತಡವಾದ್ರೂ ನನಗೆ ಈಗ ಈ ಕೆಲಸ ಸಿಕ್ಕಿದೆ. ದಯವಿಟ್ಟು ನನ್ನನ್ನು ಕೆಲಸಕ್ಕೆ ಹೋಗ್ಬೇಡ ಎನ್ಬೇಡ ರಾಜು. ಈ ಕೆಲಸ ಎಂದರೆ ನನಗೆ ತುಂಬಾ ಇಷ್ಟ. ಇದು ನನ್ನ ತಂದೆ ತಾಯಿಯ ಕನಸು ಕೂಡ. ಕೌಸಲ್ಯ, ನೀನ್ ನಿನ್ ತಂದೆ ತಾಯಿಯ ಮನೆಯಲ್ಲಿ ಇಲ್ಲ. ನೀನಿರುವುದು ನನ್ನ ಮನೆಯಲ್ಲಿ. ನಾನ್ ಹೇಳಿದ ಮಾತನ್ನು ಮಾತ್ರ ನೀನ್ ಕೇಳ್ಬೇಕು. ಕೆಲ್ಸ ಬೇಡ ಎಂದ್ರೆ ಬೇಡ ಅಷ್ಟೇ. ಕೌಸಲ್ಯಾಳಿಗೆ ಏನು ಮಾಡಬೇಕೆಂದು ತಿಳಿಯುವುದಿಲ್ಲ. ಎಲ್ಲವನ್ನೂ ತನ್ನ ಮನಸ್ಸಿನಲ್ಲೇ ಇಟ್ಟುಕೊಂಡು ಕೊರಗುತ್ತಿರುತ್ತಾಳೆ. ಹೀಗೆ ದಿನಗಳು ಕಳೆದಂತೆ ಒಂದು ದಿನ ಸೀತಾ ತನ್ನ ಗಂಡನೊಡನೆ ತವರಿಗೆ ಬರುತ್ತಾಳೆ. ಸೀತಾ, ಹೇಗಿದ್ದೀಯಮ್ಮ? ಅಳಿಯಂದಿರೇ ನೀವು ಕ್ಷೇಮವೇ? ಅಮ್ಮ, ನೋಡು ನನ್ನನ್ನು. ನಾನ್ ಎಷ್ಟು ನೆಮ್ಮದಿಯಿಂದ ಇದ್ದೇನೆ ಎಂದು ನಿನಗೆ ತಿಳಿಯದು. ನನ್ನ ಗಂಡನ ಮನೆಯಲ್ಲಿ ನನ್ನನ್ನು ಅವರ ಮಗಳಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದಾರೆ. ಇವರಿಗೂ ಅಷ್ಟೇ, ನಾನಂದ್ರೆ ತುಂಬಾ ಪ್ರೀತಿ. ಇವರಂತಹ ಗಂಡನನ್ನು ಪಡೆಯಲು ನಾನು ತುಂಬಾ ಪುಣ್ಯ ಮಾಡಿದ್ದೇನೆ. ಕೌಸಲ್ಯ, ನೀನು ಕ್ಷೇಮವೇ? ಹಾ ಅತ್ತಿಗೆ, ನಾನು ಚೆನ್ನಾಗಿದ್ದೇನೆ. ಬನ್ನಿ ಅಣ್ಣ, ನೀವು ಕ್ಷೇಮವೇ? ಹೌದಮ್ಮ ಕೌಸಲ್ಯ.
ನಾವು ತುಂಬ ಚೆನ್ನಾಗಿದ್ದೇವೆ. ನಿನ್ನ ಗಂಡ ರಾಜು ಎಲ್ಲಿ ಕಾಣುತ್ತಿಲ್ಲ? ಇನ್ನೇನು ಬರುವ ಸಮಯ ಆಗಿದೆ ಅಣ್ಣ. ಈಗ ಬಂದು ಬಿಡ್ತಾರೆ. ಕೌಸಲ್ಯಾಳ ಮುಖವನ್ನು ನೋಡಿ ಸೀತಾಳಿಗೆ ಅನುಮಾನ ಬರುತ್ತದೆ. ಸೀತಾ ಕೌಸಲ್ಯ ರೂಮಿಗೆ ಹೋಗಿ ಅವಳ ಜೊತೆ ಮಾತನಾಡುತ್ತಾಳೆ. ಆಗ ನಡೆದ ಎಲ್ಲಾ ವಿಷಯವನ್ನು ಕೌಸಲ್ಯ ಸೀತಾಳ ಬಳಿ ಹೇಳಿಕೊಳ್ಳುತ್ತಾಳೆ. ಸೀತಾಗೆ ಎಲ್ಲವೂ ಅರ್ಥವಾಗುತ್ತದೆ. ತಂದೆ ಮತ್ತು ತಮ್ಮ ನನಗೆ ಕೊಟ್ಟ ನೋವನ್ನೇ ಈಗ ಕೌಸಲ್ಯಾಳಿಗೂ ಕೊಡುತ್ತಿದ್ದಾರೆ ಎಂದು ಅರ್ಥವಾಗುತ್ತದೆ. ಸೀತಾಗೆ ಏನು ಮಾಡಬೇಕೆಂದು ತೋಚುವುದಿಲ್ಲ, ಏಕೆಂದರೆ ತನ್ನ ತಂದೆ ಮತ್ತು ತಮ್ಮನ ಗುಣ ಏನೆಂದು ಸೀತಾಳಿಗೆ ತಿಳಿದಿದೆ. ಅವರು ಯಾರ ಮಾತನ್ನೂ ಕೇಳುವುದಿಲ್ಲ ಎಂದು ಸೀತಾಳಿಗೆ ಗೊತ್ತು. ಸೀತಾ ನೊಂದುಕೊಂಡು ಕೌಸಲ್ಯಾಳಿಗೆ ಸಮಾಧಾನ ಮಾಡಿ ಹೊರಟು ಹೋಗುತ್ತಾಳೆ. ಹೀಗೆ ದಿನಗಳು ಕಳೆಯುತ್ತವೆ. ರಾಜು ಮಾಡುತ್ತಿದ್ದ ಕೆಲಸದಲ್ಲಿ ಏನೋ ತೊಂದರೆಯಾಗಿ ಕೆಲಸವನ್ನು ಕಳೆದುಕೊಳ್ಳುತ್ತಾನೆ. ರಾಜುಗೆ ಏನು ಮಾಡಬೇಕೆಂದು ತೋಚುವುದಿಲ್ಲ. ಸುಮ್ಮನೆ ಮನೆಗೆ ಬರುತ್ತಾನೆ. ಬಂದು ನಡೆದ ಎಲ್ಲ ವಿಷಯವನ್ನು ತಂದೆಯ ಬಳಿ ಹೇಳುತ್ತಾನೆ. ಹಲವಾರು ಕಡೆ ಕೆಲಸಕ್ಕಾಗಿ ರಾಜು ಅಲೆದಾಡುತ್ತಾನೆ. ಆದರೆ ಅವನಿಗೆ ಕೆಲಸ ಕೊಡಲು ಯಾರೂ ಸಿದ್ಧವಿರುವುದಿಲ್ಲ. ರಾಜು ಅವಮಾನದಿಂದ ಮನೆಗೆ ವಾಪಸ್ಸಾಗುತ್ತಾನೆ. ಹೀಗೆ ದಿನಗಳು ಕಳೆದಂತೆ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಕುಸಿಯುತ್ತದೆ. ಮುಂದೆ ಜೀವನ ಏನೆಂದು ಚಿಂತೆಗೊಳಾಗುತ್ತಾರೆ. ಆಗ ಕೌಸಲ್ಯ ಸೀತಾಳ ಬಳಿ ಹೋಗುತ್ತಾಳೆ. ನಡೆದ ಎಲ್ಲ ವಿಷಯವನ್ನು ಕೌಸಲ್ಯ ಸೀತಾಳಿಗೆ ಹೇಳುತ್ತಾಳೆ. ಕೌಸಲ್ಯ, ಇವೆಲ್ಲ ವಿಷಯವನ್ನು ಕೇಳುತ್ತಿದ್ದರೆ ನನಗೆ ತುಂಬ ನೋವಾಗುತ್ತಿದೆ. ಇದಕ್ಕೆ ಏನಾದರೂ ಪರಿಹಾರ ಹುಡುಕಲೇಬೇಕು. ನನ್ನ ತವರಿನ ಮನೆ ಕಷ್ಟದಲ್ಲಿರುವುದು ನನಗೆ ಇಷ್ಟವಿಲ್ಲ. ಇದಕ್ಕೆ ಏನಾದರೂ ಮಾಡಲೇಬೇಕು. ಕೆಲವು ದಿನಗಳ ಹಿಂದೆ ನಿನಗೆ ಸರ್ಕಾರಿ ಕೆಲಸ ಸಿಕ್ಕಿದೆ ಎಂದು ನಾನು ಕೇಳಿಪಟ್ಟೆ. ಅದು ಸತ್ಯವೇ? ಹೌದು ಅಣ್ಣ. ಆದ್ರೆ ರಾಜು ಅದಕ್ಕೆ ಒಪ್ಪಲಿಲ್ಲ. ದೃಢವಾಗಿ ಹೇಳಿಬಿಟ್ಟ, ಯಾವುದೇ ಕಾರಣಕ್ಕೂ ನಾನು ಕೆಲಸಕ್ಕೆ ಹೋಗ್ಬಾರ್ದೆಂದು. ಹೌದು ಕೌಸಲ್ಯ, ನನ್ನ ತಂದೆ ಮತ್ತು ತಮ್ಮನಿಗೆ ಹೆಣ್ಣು ಮಕ್ಕಳು ಮನೆಯಿಂದ ಆಚೆ ಹೋಗಬಾರದು. ಅವರು ಮನೆಯ 4 ಗೋಡೆಗಳ ಮಧ್ಯೆ ಉಳಿಯಬೇಕು. ಹೆಣ್ಣು ಮಕ್ಕಳಿಗೆ ಯಾವ ಸ್ವತಂತ್ರವೂ ಇಲ್ಲ ಎಂಬ ಆಲೋಚನೆಯಲ್ಲಿದ್ದಾರೆ. ಹೊರಗಿನ ಪ್ರಪಂಚ ಅವರಿಗೆ ತಿಳಿಯುತ್ತಿಲ್ಲ. ನನ್ನ ತಂದೆ ಹೇಗೆ ಹೇಳುತ್ತಾರೋ ಹಾಗೆ ರಾಜುವಿನ ಬುದ್ಧಿ ಕೂಡ. ಅದಕ್ಕೆ ಅವನು ಹಾಗೇ ಇದ್ದಾನೆ. ಈಗ ಹಳೆಯದನ್ನ ಚಿಂತಿಸ್ತಾ ಕುಳ್ತ್ರೆ ಪ್ರಯೋಜನ ಇಲ್ಲ ಸೀತಾ. ಮುಂದೆ ಏನ್ ಮಾಡ್ಬೇಕು ಅಂದ್ ಯೋಚಿಸೋಣ. ನೋಡಮ್ಮ ಕೌಸಲ್ಯ, ನೀನೇ ಈಗ ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ರಾಜುವಿನ ಬಳಿ ನಾನು ಮಾತನಾಡ್ತೇನೆ. ನೀನು ಕೆಲಸಕ್ಕೆ ಹೋಗು. ರಾಜುಗೆ ಕೆಲಸ ಸಿಗುವ ತನಕ ನೀನು ಕೆಲಸ ಮಾಡುತ್ತೇನೆ ಎಂದು ನಂಬಿಕೆ ಕೊಡು. ಮುಂದೆ ಏನಾಗುತ್ತದೆ ನೋಡೋಣ. ಸೀತಾ ಮತ್ತು ರಾಮು ಇಬ್ಬರು ರಾಜುವಿನ ಬಳಿ ಬಂದು ಮಾತನಾಡುತ್ತಾರೆ. ಕೌಸಲ್ಯ ಕೆಲಸಕ್ಕೆ ಹೋಗುವ ಬಗ್ಗೆ ತಿಳಿ ಹೇಳುತ್ತಾರೆ. ರಾಜುವಿಗೆ ಬೇರೆ ದಾರಿ ತೋಚದೆ ಒಪ್ಪಿಕೊಳ್ಳುತ್ತಾನೆ ಕೌಸಲ್ಯ. ಖುಷಿಯಿಂದ ಕೆಲಸಕ್ಕೆ ಹೋಗುತ್ತಾಳೆ. ಕೆಲವು ದಿನಗಳು ಕಳೆಯುತ್ತವೆ. ಕೌಸಲ್ಯ ರಾಜುವಿಗೂ ತಾನು ಕೆಲಸ ಮಾಡುತ್ತಿದ್ದ ಜಾಗದಲ್ಲಿಯೇ ಕೆಲಸವನ್ನು ಕೊಡಿಸುತ್ತಾಳೆ. ರಾಜು ತುಂಬ ಸಂತೋಷದಿಂದ ಕೆಲಸಕ್ಕೆ ಹೋಗುತ್ತಾನೆ. ಅಲ್ಲಿ ಕೌಸಲ್ಯಾಳನ್ನು ಕಂಡು ರಾಜು ತುಂಬ ಶಾಕ್ ಆಗಿ ನಿಲ್ಲುತ್ತಾನೆ. ಏಕೆಂದರೆ ಕೌಸಲ್ಯ ತನ್ನ ಮನೆಯಲ್ಲಿ ಇದ್ದ ರೀತಿ ಹಾಗೂ ಕೆಲಸ ಮಾಡುತ್ತಿರುವ ಜಾಗದಲ್ಲಿ ಅವಳಿಗೆ ಸಿಗುತ್ತಿರುವ ಗೌರವ ಎರಡನ್ನೂ ನೋಡಿ ಅವನು ಮನಸ್ಸಿನಲ್ಲಿ ಏನೊಂದುಕೊಳ್ಳುತ್ತಾನೆ. ತಾನು ಮನೆಯಲ್ಲಿ ಕೌಸಲ್ಯಾಳಿಗೆ ಯಾವ ಮರ್ಯಾದೆಯನ್ನೂ ಕೊಡುತ್ತಿರಲಿಲ್ಲ. ಆದರೆ ಕೆಲಸದಲ್ಲಿ ಅವಳ ಅಧಿಕಾರಕ್ಕೆ ಇರುವ ಬೆಲೆ, ಅವಳ ಸುತ್ತಮುತ್ತ ಕೆಲಸ ಮಾಡುತ್ತಿರುವವರು ಆಕೆಗೆ ಕೊಡುತ್ತಿರುವ ಮರ್ಯಾದೆ, ಇವೆಲ್ಲವನ್ನು ಕಂಡು ರಾಜು ತಾನು ಮಾಡಿದ ತಪ್ಪೇನೆಂದು ತಿಳಿದುಕೊಳ್ಳುತ್ತಾನೆ. ಹೆಣ್ಣು ಮಕ್ಕಳ ಮೇಲೆ ಅವನಿಗಿದ್ದ ಅಭಿಪ್ರಾಯವೇ ಬದಲಾಗಿಬಿಡುತ್ತದೆ. ರಾಜು ನಡೆದ ಎಲ್ಲ ವಿಷಯವನ್ನು ತನ್ನ ತಂದೆಯ ಬಳಿ ಹೋಗಿ ತಿಳಿಸುತ್ತಾನೆ. ಕೌಸಲ್ಯ ಮನೆಗೆ ಬರುತ್ತಿದ್ದಂತೆ ರಾಜು ಮತ್ತು ಸೋಮು ಇವರಿಬ್ಬರು ಕೌಸಲ್ಯ ಅನ್ನು ನೋಡುವದ ದೃಷ್ಟಿಯೇ ಬದಲಾಗಿಬಿಡುತ್ತದೆ. ಇವರಿಬ್ಬರ ಕಣ್ಣಿಗೂ ಕೌಸಲ್ಯ ದೇವತೆಯ ರೂಪದಲ್ಲಿ ಕಾಣಿಸುತ್ತಾಳೆ. ರಾಜು, ಏನಾಯ್ತು ನಿಮ್ಮಿಬ್ರಿಗೂ? ಯಾಕೆ ಈ ರೀತಿ ನನ್ನನ್ನು ನೋಡುತ್ತಿರುವಿರಿ? ನಾನೇನಾದರೂ ತಪ್ಪು ಮಾಡಿದೆನಾ? ಇಲ್ಲ ಕೌಸಲ್ಯ, ತಪ್ಪು ಮಾಡಿದ್ದು ನಾನು. ಹೆಣ್ಣು ಮಕ್ಕಳೆಂದರೆ ಹೀಗೆ ಇರಬೇಕೆಂಬ ಒಂದು ಮೂಢನಂಬಿಕೆಯಲ್ಲಿ ನಾನಿದ್ದೆ. ಹೆಣ್ಣು ಮಕ್ಕಳು ಅಡುಗೆ ಮನೆಗೆ ಮಾತ್ರ ಸೀಮಿತ ಎಂದುಕೊಂಡಿದ್ದೆ. ಇದೆಲ್ಲವೂ ನನ್ನ ಮೂರ್ಖತನ ಎಂದು ನನಗೆ ಈಗದ ತಿಳಿದಿದೆ. ನನ್ನನ್ನು ಕ್ಷಮಿಸು ಕೌಸಲ್ಯ. ಇಲ್ಲ ರಾಜು, ತಪ್ಪು ನಿನ್ನದಲ್ಲ. ನನ್ನ ತಪ್ಪು ಅಭಿಪ್ರಾಯದಿಂದಲೇ ಇದೆಲ್ಲವೂ ಆಗಿದೆ.
ನಾನು ನಿನ್ನನ್ನು ಸರಿಯಾಗಿ ಬೆಳೆಸಬೇಕಾಗಿತ್ತು. ನಾನು ನಿನಗೆ ಏನು ಹೇಳಿಕೊಟ್ಟೆನೋ ಅದನ್ನು ನೀನು ಕಲಿತೆ. ಇದೆಲ್ಲವೂ ನನ್ನಿಂದಲೇ ಆಗಿದ್ದು. ನಾನು ನನ್ನ ಮಗಳಿಗೆ ಮಾಡಿದ ದ್ರೋಹ ಈಗ ನನಗೆ ಅರ್ಥವಾಗುತ್ತಿದೆ. ಸೀತಾಳಿಗೆ ಎಂದು ನಾನು ಪ್ರೀತಿ ತೋರಿಸಲಿಲ್ಲ. ಅವಳನ್ನು ಮನೆ ಕೆಲಸದವಳಂತೆ ನೋಡಿದೆ. ಪಾಪ, ಆ ನನ್ನ ಕಂದನ ಮನಸ್ಸಿಗೆ ಎಷ್ಟು ನೋವಾಗಿರಬೇಕು. ನಾನು ಮೂರ್ಖ. ಕೌಸಲ್ಯ, ನಿನ್ನನ್ನು ನಾನು ಮನೆ ಕೆಲಸದವಳಂತೆ ನೋಡಿದೆ. ನನ್ನನ್ನು ಕ್ಷಮಿಸು ತಾಯಿ, ಈ ನಿನ್ನ ಮಾವನ ಮೂರ್ಖತನವನ್ನು ಕ್ಷಮಿಸು. ಹೆಣ್ಣು ಮಕ್ಕಳು 4 ಗೋಡೆಯ ಮಧ್ಯೆಯೇ ಬೆಳೆಯಬೇಕೆಂಬ ನನ್ನ ಮೂಢನಂಬಿಕೆ ನನ್ನ ಖುಷಿಯನ್ನೇ ಕಸಿದುಬಿಟ್ಟಿತು. ಮತ್ತೆ ನನಗೆ ಆ ಹಳೆಯ ದಿನಗಳು ಮರುಕಳಿಸುವುದಿಲ್ಲ. ಛೇ, ನನ್ನ ತಪ್ಪನ್ನು ಎಲ್ಲರೂ ಕ್ಷಮಿಸಿ. ನನ್ನ ಮಗಳು ಈಗ ಇಲ್ಲಿ ಇದ್ದಿದ್ದರೆ ನಾನು ಅವಳ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳುತ್ತಿದ್ದೆ. ಅಪ್ಪೋ, ಹಾಗೆಲ್ಲ ದೊಡ್ಡ ದೊಡ್ಡ ಮಾತುಗಳನ್ನು ಆಡಬೇಡಿ. ನೀವು ನಮಗೆ ತಪ್ಪು ದಾರಿಯಲ್ಲಿ ಹೋಗುವ ರೀತಿ ಬೆಳೆಸಲಿಲ್ಲ. ಹೆಣ್ಣು ಮಕ್ಕಳು ಮನೆ ಕೆಲಸಗಳನ್ನು ಕಲಿಯುವುದರಲ್ಲಿ ಯಾವ ತಪ್ಪು ಇಲ್ಲ. ಹಾಗೆ ಹೆಣ್ಣು ಮಕ್ಕಳು ಮನೆ ಕೆಲಸಕ್ಕೆ ಮಾತ್ರ ಸೀಮಿತವೂ ಅಲ್ಲ. ಈಗ ಹೆಣ್ಣು ಗಂಡು ಎಂಬ ತಾರತಮ್ಯ ಇಲ್ಲ ಅಪ್ಪ. ಎಲ್ಲರೂ ಸಮಾನರೇ. ಹೆಣ್ಣು ಮಕ್ಕಳ ಕೈಯಲ್ಲಿ ಆಗದ ಕೆಲಸ ಎಂದರೆ ಯಾವುದೂ ಇಲ್ಲ. ಎಲ್ಲದರಲ್ಲೂ ಹೆಣ್ಣು ಮಕ್ಕಳದ್ದೇ ಮೇಲುಗೈ. ಅಪ್ಪ, ಹೆಣ್ಣು ಮಕ್ಕಳು ಕೇವಲ ಮನೆ ಕೆಲಸಕ್ಕೆ ಮಾತ್ರ ಹುಟ್ಟಿಲ್ಲ. ಒಬ್ಬ ಗಂಡಸಿನ ಮೊದಲ ಗುರು ತಾಯಿ, ಜೀವನದ ಸಂಗಾತಿ ಹೆಂಡತಿ, ಬದುಕಿನ ಮುದ್ದಾದ ಕಾಣಿಕೆ ಮಗಳು, ಪ್ರೀತಿಯ ನೆರಳು ತಂಗಿ. ಹೆಣ್ಣು ಇಲ್ಲದ ಜಗತ್ತಿನಲ್ಲಿ ಸಂಬಂಧಗಳೇ ಹುಟ್ಟುವುದಿಲ್ಲ ಅಪ್ಪ. ಅಪ್ಪ, ಹೆಣ್ಣನ್ನು ದುರ್ಬಲ ಅಂತ ನೋಡುವ ಸಮಾಜ ಮರೆತಿರುವ ಒಂದು ಸತ್ಯ ಇದೆ. ಪ್ರತಿಯೊಬ್ಬ ಗಂಡಸಿನ ಜನ್ಮದ ಹಿಂದೆ ಒಬ್ಬ ಹೆಣ್ಣಿದ್ದಾಳೆ. ತಾಯಿಯಾಗಿ ಜನ್ಮ ಕೊಡ್ತಾಳೆ, ತಂಗಿಯಾಗಿ ಜೊತೆಯಾಗ್ತಾಳೆ, ಹೆಂಡತಿಯಾಗಿ ಬದುಕು ಹಂಚಿಕೊಳ್ತಾಳೆ, ಮಗಳಾಗಿ ಮನೆಯ ಸಂತೋಷವಾಗ್ತಾಳೆ. ಹಾಗಿರುವಾಗ ಹೆಣ್ಣಿನ ಮೌಲ್ಯವನ್ನ ಹೇಗೆ ಕಡಿಮೆ ಮಾಡಬಹುದು ಅಪ್ಪ? ಅಪ್ಪ, ಹೆಣ್ಣು ಮಗುವನ್ನ ಕಡಿಮೆ ಅಂದವರು ಒಂದು ಸತ್ಯ ಮರೆತಿದ್ದಾರೆ. ಪ್ರತಿಯೊಬ್ಬ ಗಂಡಸಿನ ಯಶಸ್ಸಿನ ಹಿಂದೆ ಒಬ್ಬ ಹೆಣ್ಣಿದ್ದಾಳೆ. ಆದರೆ ಪ್ರತಿಯೊಬ್ಬ ಹೆಣ್ಣಿನ ಹಿಂದೆ ನಿಂತು ಬೆಂಬಲಿಸುವ ಗಂಡಸರು ತುಂಬಾ ಕಡಿಮೆ. ಹೌದಮ್ಮ ಸೀತಾ, ನೀನು ಹೇಳುತ್ತಿರುವುದು ಸತ್ಯ. ಪಾರ್ವತಿ, ನೀನು ಕೂಡ ನನ್ನನ್ನು ಕ್ಷಮಿಸು. ಹೆಣ್ಣು ಮಗು ಅಂದರೆ ಮನೆಯ 4 ಗೋಡೆಗಳೊಳಗೆ ಸೀಮಿತವಾಗಿರುವ ನೆರಳಲ್ಲ, ಇಡೀ ಜಗತ್ತನ್ನೇ ಬೆಳಗುವ ಬೆಳಕು. ಅವಕಾಶ ಸಿಕ್ಕರೆ ಆಕೆ ಆಕಾಶ ಮುಟ್ಟುತ್ತಾಳೆ. ನಂಬಿಕೆ ಕೊಟ್ರೆ ಇತಿಹಾಸ ಬರಿತಾಳೆ. ಹೆಣ್ಣು ಮಕ್ಕಳ ಕನಸುಗಳಿಗೆ ರೆಕ್ಕೆ ಕೊಡಿ, ಏಕೆಂದರೆ ಆಕೆ ಬೆಳೆಯುವಾಗ ಒಂದು ಕುಟುಂಬವಲ್ಲ, ಇಡೀ ಸಮಾಜವೇ ಬೆಳೆಯುತ್ತದೆ. ಹೆಣ್ಣು ಮಗುವನ್ನು ದುರ್ಬಲ ಎಂದುಕೊಂಡವರು ಇತಿಹಾಸ ಓದಲಿಲ್ಲ. ಆಕೆ ತಾಯಿಯಾಗಿ ಬದುಕನ್ನು ಕೊಡುತ್ತಾಳೆ, ಶಿಕ್ಷಕಿಯಾಗಿ ಭವಿಷ್ಯ ರೂಪಿಸುತ್ತಾಳೆ, ವಿಜ್ಞಾನಿಯಾಗಿ ಹೊಸ ದಾರಿ ತೋರಿಸುತ್ತಾಳೆ, ನಾಯಕಿಯಾಗಿ ದೇಶ ಮುನ್ನಡೆಸುತ್ತಾಳೆ. ಹೆಣ್ಣು ಮಗುವನ್ನು ಕೇವಲ ಅಡಿಗೆ ಮನೆಗೆ ಸೀಮಿತಗೊಳಿಸಬೇಡಿ, ಏಕೆಂದರೆ ಆಕೆಯ ಕನಸುಗಳ ಗಡಿ ಮನೆಯ ಬಾಗಿಲಿನವರೆಗಲ್ಲ, ಇಡೀ ಜಗತ್ತಿನವರೆಗೆ. ಹೆಣ್ಣು ಮಗುವಿಗೆ ರೆಕ್ಕೆ ಕತ್ತರಿಸಬೇಡಿ, ಹಾರಲು ಅವಕಾಶ ಕೊಡಿ, ಏಕೆಂದರೆ ಆಕೆ ಹಾರಿದಾಗ ಕೇವಲ ತನ್ನ ಕನಸುಗಳನ್ನಲ್ಲ, ಇಡೀ ಸಮಾಜದ ಭವಿಷ್ಯವನ್ನೇ ಎತ್ತರಕ್ಕೆ ಕೊಂಡೊಯ್ಯುತ್ತಾಳೆ. ಈ ನನ್ನ ಸೀತಾ ಮತ್ತು ಕೌಸಲ್ಯಾಳ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಎಲ್ಲರಿಗೂ ವಂದನೆಗಳು.